हमारे चैनल को सब्सक्राइब कीजिए, लाइक कीजिए, शेयर कीजिए। वीडियोस कैसे हैं कमेंट्स में ज़रूर लिखिए। अगले वीडियोस को देखने के लिए बेल आइकन पर क्लिक कीजिए और नोटिफिकेशन को ऑन कीजिए। ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಕ್ಕಾಗಿಲ್ಲ. ಹಾಗಾಗಿ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಬಿಡದೆ ಮಾಡ್ಕೊಂಡು ಬಂದಿದ್ದೀವಿ. ಈ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ರೋಗಿಗಳಿಗೆ ರಕ್ತದ ಅವಶ್ಯಕತೆ ಬಹಳಷ್ಟು ಇದೆ. ಕೊರೋನಾ ಸಂದರ್ಭವಾಗಿರೋದ್ರಿಂದ ರಕ್ತದಾನ ಶಿಬಿರಗಳು ನಡೀತಾ ಇಲ್ಲ. ಜನರು ಆರೋಗ್ಯ ಸರಿ ಇಲ್ಲ ಅಂತೇಳಿ ರಕ್ತದಾನ ಮಾಡಲು ಸಹ ಭಯಪಟ್ಟಿರುವ ಸಂದರ್ಭದಲ್ಲಿ ಇವತ್ತು ಗರ್ಭಿಣಿ ಹೆಂಗಸರಿಗೆ ಆಪರೇಷನ್ ಸಂದರ್ಭದಲ್ಲಿ ರಕ್ತ ಬೇಕಾಗಿದೆ. ಇವತ್ತು ಆಕ್ಸಿಡೆಂಟ್ ಆಗಿರೋ ಕೇಸಲ್ಲಿ ರಕ್ತ ಬೇಕಾಗಿದೆ. ಬಹಳಷ್ಟು ರಕ್ತದ ಕೊರತೆಯನ್ನ ಇವತ್ತು ನಮ್ಮ ದೇಶ ಎದುರಿಸ್ತಾ ಇದೆ. ಹಾಗಾಗಿ ಇವತ್ತು ರಕ್ತದಾನ ಶಿಬಿರಗಳು ಹೆಚ್ಚು ನಡೀಬೇಕು ಅನ್ನೋ ಉದ್ದೇಶದಿಂದ ನಾವು ಸಹ ಎಲ್ಲ ನಮ್ಮ ಮುಸ್ಲಿಂ ಯುವಕರು ಪ್ರತಿ ವರ್ಷವೂ ಯಾವ ರೀತಿ ರಕ್ತದಾನ ಮಾಡ್ತಿದ್ದಾರೆ ಅದೇ ರೀತಿ ಇವತ್ತು ಪ್ರವಾದಿಗಳು ಹುಟ್ಟಿದ ನೆನಪಿಗಾಗಿ ನಾವು ರಕ್ತದಾನವನ್ನು ಮಾಡ್ತಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರವಾದಿಗಳು ಸ್ಪಷ್ಟವಾಗಿ ಹೇಳಿದ್ರು, ನಾವು ಇನ್ನೊಬ್ಬರ ಅಳುವಿನಲ್ಲಿ ಭಾಗಿಯಾಗಬೇಕು, ನಾವು ಇನ್ನೊಬ್ಬರಿಗೋಸ್ಕರ ನಾವು ಅಳಬೇಕು, ಅದು ನಿಜವಾದ ಬದುಕು ಅಂತೇಳಿ. ಹಾಗಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನೆಲ್ಲರಿಗೂ ಪ್ರಾರ್ಥಿಸ್ತಾ ನಾವು ಪ್ರತಿ ಕಾರ್ಯಕ್ರಮಕ್ಕೂ ಮೊದಲಿನಿಂದಲೂ ಆರಂಭಿಸ್ಕೊಂಡು ಬಂದಿದ್ದೀವಿ. ಶಾಸಕರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ, ಸಿವಿಲ್ ನ್ಯಾಯಾಧೀಶರು ಬಂದಿದ್ದಾರೆ, AC ಅನುರಾಧ ಅವರು ಬಂದಿದ್ದಾರೆ, ADC AC ರೂಪಾ ಮೇಡಮ್ ಅವರು ಬಂದಿದ್ದಾರೆ. ಈಗ ಈ ಸಾರಿ ಹೊಸದಾಗಿ AC ಆಗಿ ಕಾರ್ಯನಿರ್ವಹಿಸಿರುವಂತಹ ಸಿದ್ದಲಿಂಗರೆಡ್ಡಿ ಅವರು, ನಾನೇನಿಲ್ಲ ಆಫೀಸಿಗೆ ಹೋದವ್ರು ಇರಲಿಲ್ಲ ಸರ್, ಹಿಂಗೆ ಜ್ಞಾಪಿಕ ಸರ್ ನಾಳೆ ದಯವಿಟ್ಟು ಬರಬೇಕು ಅಂತ ಅದಕ್ಕೆ ನಾವು ಬರ್ತೀವಿ ಬಿಡಿ 9 ಬೇಗ ಬರ್ತಿದ್ದೆ ಮತ್ತು ನಾನು ಸಿಗಲಿಲ್ಲ, ಅವ್ರಿಗೆ ಇನ್ವಿಟೇಷನ್ ಕೊಡಲಿಲ್ಲ, ಮಾತಾಡಲಿಲ್ಲ. ತುಂಬ ಪ್ರೀತಿಯಿಂದ ತುಂಬ ಆಧಾರದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಅವರಿಗೆ ಮುಸ್ಲಿಂ ಸಮಾಜದ ಪರವಾಗಿ ಹಾಗೂ ನಮ್ಮ ಎಲ್ಲ ರಕ್ತದಾನಿಗಳ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ಸರಿ ಲಿಂಗರಾಜ್ ಬಂದಿದ್ರು ಇನ್ಸ್ಪೆಕ್ಟರ್ ಇದ್ದಾಗ. ನಾನು ಹಾಗಾಗಿ ರಾಘವೇಂದ್ರ ಸರ್ ಮಾಡಿದೆ, ಸರ್ ನೀವು ಬರುವಾಗ ಸರ್ ಯುವಕರಿಗೆ ಈ ಉತ್ತೇಜನ, ನೀವು ಬನ್ನಿ ರಕ್ತದಾನ ಶಿಬಿರ ಚಾಲನೆ ಕೊಡಿ ಅಂತ ಹೇಳಿದ್ದೀನಿ. ಅವರು ಸಹ ನಾನು ಬರ್ತೀನಿ ಅಂತೇಳಿ ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ಸಹ ನಾನು ಮುಸ್ಲಿಂ ಸಮಾಜದ ಪರವಾಗಿ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಸಹ ನಾನು ಮಾಹಿತಿ ಕೊಟ್ಟಿಲ್ಲ, ದಿಢೀರ್ನಲ್ಲಿ ಫೋನ್ ಮಾಡಿದೆ. ತಕ್ಷಣಕ್ಕೆ ಅವರು ಬೆಲ್ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ. ರಂಗನಾಥ್ ಅವರು ಅಧ್ಯಕ್ಷರು ಪುರಸಭೆ, ಅವ್ರಿಗೂ ಸಹ ನಾನು ಸ್ವಾಗತ ಮಾಡಿದೆ. ಈ ಸಮಾರಂಭದಲ್ಲಿ ಪುರಸಭೆಯ ಹಿರಿಯ ಸದಸ್ಯರಾಗಿರುವಂತಹ ಅಶೋಕ್ ಕುಮಾರ್ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಸಮೀಲಾ ಶರೀಫ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ. ಸಮಾರಂಭದಲ್ಲಿ ಮುಖಂಡರಾಗಿರುವಂತಹ ಅಮ್ಜದ್ ಪಾಷಾದ್ ಅವರಿದ್ದಾರೆ, ಅವ್ರಿಗೂ ಸಹ ನಾನು ತಮ್ಮ ಪರವಾಗಿ ಸ್ವಾಗತ ಪಡಿಸ್ತೇನೆ. ಇವರು ಸಮಾರಂಭಕ್ಕೆ ಮಕ್ಕಾ ಮಸೀದಿ ಅಧ್ಯಕ್ಷರು, ಬಾದಾಮ್ ಮಸೀದಿಯ ಮುಖಂಡರು, ಸೌಕಾರ್ ಮಸೀದಿ, ಮದೀನಾ ಮಸೀದಿ ಎಲ್ಲ ಮಸೀದಿಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಪುರಸಭಾ ಸದಸ್ಯರಾಗಿರುವಂತಹ ಕವಾಲಿ ಕುಮಾರಣ್ಣರು ಬಂದಿದ್ದಾರೆ, ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಸಮಾರಂಭಕ್ಕೆ ಪತ್ರಕರ್ತರಾದಂತಹ ನಾಗರಾಜ್ ಬಂದಿದ್ದಾರೆ, ಉಳಿದ ಪತ್ರಕರ್ತರ ಸ್ನೇಹಿತರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ. ಈ ಸಮಾರಂಭದಲ್ಲಿ ಲೇಖಕರಾಗಿರುವಂತಹ ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅನಂತ ನಾಡಿಗೆ ಅವರು ಹಿರಿಯ ಪತ್ರಕರ್ತರು ಆಗಮಿಸಿದ್ದಾರೆ, ಅವರು ಮೌನ ರತ್ನಾಚರಣೆ ಮಾಡ್ತಾರೆ, ಯಾರಿಗೂ ಮಾತಾಡೋದಿಲ್ಲ, ಯಾವ ಕಾರ್ಯಕ್ರಮಕ್ಕೂ ಭಾಗವಹಿಸೋದಿಲ್ಲ. ಆದರೆ ಅವರ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಬೆಳೆದು ತಂದಿದೆ. ಅವರಿಗೆ ನಾನು ಸಮಾರಂಭದ ಪರವಾಗಿ ಸ್ವಾಗತ ಬಯಸ್ತೇನೆ. ಈ ಸಮಾರಂಭದಲ್ಲಿರುವಂತಹ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಉಪವಿಭಾಗಾಧಿಕಾರಿಗಳಾದಂತಹ ಸಿದ್ದಲಿಂಗರೆಡ್ಡಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತೇಳಿ ಅವರು ಪ್ರವಾದಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಯೋಜಿಸಿರುವಂತಹ ರಕ್ತದಾನ ಶಿಬಿರಕ್ಕೆ ಆಗಮಿಸಿರುವಂತಹ ಮಾನ್ಯ ಪುರಸಭೆಯ ಅಧ್ಯಕ್ಷರಾದ ರಂಗನಾಥ್ ಅವರಿಗೂ, ನಮ್ಮ ರಾಘವೇಂದ್ರ ಅವರಿಗೂ, ಅದೇ ರೀತಿ ಪುರಸಭೆಯ ಕೌನ್ಸಿಲರ್ ಇದ್ದಾರೆ, ಮತ್ತು ನಮ್ಮ ತರೀಕೆರೆಯ ಪಟ್ಟಣದ ಮಾಧ್ಯಮದವರು ಸಹ ಬಂದಿದ್ದೀರಾ. ಅದೇ ಮುಖ್ಯವಾಗಿ ಈ ಕಾರ್ಯಕ್ರಮ ಕ್ಷೇತ್ರ ಬಿಂದುವಾದಂತಹ ತರೀಕೆರೆಯ ಮುಸ್ಲಿಂ ಸಮುದಾಯದ ಯುವಕರು ಇದ್ದೀರಾ, ಮಸೀದಿ ಅಧ್ಯಕ್ಷರು ಎಲ್ಲರಿದ್ದೀರಾ. ಇದು ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮ. ಯಾಕಂದರೆ ನಾನು ಬಹಳ ಖುಷಿಯಿಂದ ಅಲ್ಲಿ ಆಫೀಸಲ್ಲಿ ಇರಲಿಲ್ಲ, ಹೊರಗಡೆ ಇದೆ, ಬಟ್ ಅವ್ರು ರಕ್ತದಾನ ಮಾಡ್ತಿದ್ದಾಗೆ ಬಹಳ ಖುಷಿ ಆಗುತ್ತೆ. ನಾನು ಸಹ ಕಾಲೇಜ್ಗಳಲ್ಲಿ ರಕ್ತದಾನ ಮಾಡಿದ್ದೀನಿ, ಆಫೀಸಲ್ಲೂ ರಕ್ತದಾನ ಮಾಡಿದ್ದೇನೆ. ಮೊದಲಿಂದಲೂ ನಾವು ಪ್ರೈವೇಟ್ ಸೆಕ್ಟರ್ಲಿದ್ದಾಗೆ ನಾವು ವರ್ಷಕ್ಕೆ ಒಂದ್ಸಲ ನಮ್ಮ ಆಫೀಸಲ್ಲಿ ನಾವು ರಕ್ತದಾನ ಶಿಬಿರ ಇಟ್ಕೊಳ್ತಾ ಇದ್ದೀವಿ. ಹೇಳಿದ್ರೆ ನಾನು ಬಹಳ ಖುಷಿಯಿಂದ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಕೊರೋನಾ ಇದೆ. ಕೊರೋನಾ ಇರೋ ಕಾರಣದಿಂದ ಬಹಳ ಜನ ಹಾಸ್ಪಿಟ್ಲಿಗೆ ಬರದೇ ಇರೋ ಕಾರಣದಿಂದ ರಕ್ತ ಬ್ಯಾಂಕ್ ಇದೆ, ಅದು ಬಹಳ ಕಡಿಮೆ ಆಗ್ತಾ ಇದೆ. ನಮ್ಮ ಕರ್ನಾಟಕ ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕಲ್ಲಿ ರಕ್ತ ಕಡಿಮೆ ಆಗ್ತಾಯಿದೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಪುನಃ ರೋಗಿಗಳ ಒಂದು ಪ್ರಾಣ ರಕ್ಷಣೆ ಮಾಡ್ಬೋದು. ಸೊ ಇದು ಅತ್ಯಂತ ಅಮೂಲ್ಯವಾದಂತಹ ಒಂದು ಕಾರ್ಯಕ್ರಮವಾಗಿದೆ. ಅದೇ ರೀತಿ ನಾವು ನೋಡಿರ್ಬೋದು, ರಕ್ತದಾನದಿಂದ ಏನು ಉಪಯೋಗ ಅಂತ ಭಾಳ ಜನ ಕೇಳ್ತಾರೆ. ನಾನು ಅಧ್ಯಯನ ಹಿಂದೆ ಚೆಕ್ ಮಾಡ್ತಾ ಇದ್ದರೆ 2 ಉಪಯೋಗ ಇದೆ. ಒಂದು, ನಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ, ಅಂದರೆ ಖುಷಿ ಸಿಗುತ್ತೆ. ನಾನು ಒಬ್ಬರು ಸಮಾಜಕ್ಕೆ, ಒಬ್ಬ ಬೇರೆ ವ್ಯಕ್ತಿಯ ಜೀವನಕ್ಕೆ ನನ್ನ ರಕ್ತ ಒಂದು ಅನುಕೂಲ ಆಗುತ್ತೆ, ಒಂದು ಖುಷಿ ಸಿಗುತ್ತೆ. ಅಂದರೆ ನಮ್ಮ ಮನುಷ್ಯನ ನೆಗೆಟಿವಿಟಿ ಏನಿರುತ್ತೆ ಅದು
ಕನ್ವರ್ಟ್ ಆಗಿ ರಕ್ತದಾನ ಆದ ನಂತರ ಪಾಸಿಟಿವಿಟಿ ಆಗುತ್ತೆ, ಅಂದರೆ ಒಂದು ಖುಷಿ ಸಿಗುತ್ತೆ, ನಮಗೆ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದು ಒಂದು ಮಾನಸಿಕವಾಗಿ ಒಂದು ಉಪಯೋಗ ಆಗೋದು. ಎರಡನೇದು ಆರೋಗ್ಯ ದೃಷ್ಟಿಯಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ನಮ್ಮ ಬ್ಲಡ್ಡಲ್ಲಿ ನಾವೆಲ್ಲ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ನಮ್ಮ ಈ ಒಂದು ಒಬ್ಬ ಅತ್ಯಂತ ಪ್ರತಿಭಾವಂತ ಯುವ ನಟ ಪುನೀತ್ ರಾಜ್ಕುಮಾರ್ ತೆಗೆದುಕೊಂಡು, ಯಾಕೆಂದರೆ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಿದ್ರೆ ಅದು ಸಾಮಾನ್ಯವಾಗಿ ಹೃದಯ ಆಗುತ್ತೆ. ನಾವೇನೊಂದು ರೆಗ್ಯುಲರ್ ಆಗಿ ಬ್ಲಡ್ ಡೊನೇಷನ್ ಮಾಡಿದ್ರೆ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಇರ್ತದೆ, ಅದು ಕಡಿಮೆ ಆಗ್ಬೋದು. ಸೊ ಅಟ್ಲೀಸ್ಟ್ ಆ ವರ್ಷಕ್ಕೆ ಒಂದ್ಸಲ ನಾವು ಬ್ಲಡ್ ಡೊನೇಟ್ ಮಾಡಿದ್ರೆ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಸಹ ಕಡಿಮೆ ಆಗುತ್ತೆ. ಅದೇ ರೀತಿ ಐರನ್ ಕಂಟೆಂಟ್ ಇರ್ತಲ್ಲ ಅದು ಸಹ ಕಡಿಮೆ ಆಗುತ್ತೆ. ಹೆಚ್ಚು ಐರನ್ ಬಾಡಿಯಲ್ಲಿದ್ದರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇರುತ್ತೆ. ಸೊ ರೆಗ್ಯುಲರ್ ಆಗಿ ನಾವು ಬ್ಲಡ್ ಡೊನೇಟ್ ಮಾಡಿದ್ರೆ ಆರೋಗ್ಯ ದೃಷ್ಟಿಯಿಂದ ಸಹ ಬಹಳ ಅನುಕೂಲ ಆಗುತ್ತದೆ. ಆದ್ದರಿಂದ ಎಲ್ಲರೂ ರೆಗ್ಯುಲರ್ ಆಗಿ ವರ್ಷಕ್ಕೆ ಒಂದ್ಸಲ ಬ್ಲಡ್ ಡೊನೇಟ್ ಮಾಡಿ. ಮುಖ್ಯವಾಗಿ ಇನ್ನೊಂದು ನಾನು ಒಂದು ಕೋರಿಕೆ ಏನಂದರೆ, ನಾವೆಲ್ಲ ಈ ನೋಡಿರಬೇಕು, ಮೊನ್ನೆ ಪುನೀತ್ ರಾಜ್ಕುಮಾರ್ ತೆಗೆದುಕೊಂಡು ಸಹ ಒಂದು ನೇತ್ರದಾನ ಮಾಡಿದರು. ಅದು ಕೆಲವು ಸಲ ಕರ್ನಾಟಕ ಸರ್ಕಾರ ಒಂದು ಹರೀಶ್ ಸಾಂತ್ವನ ಯೋಜನೆಯನ್ನು ಒಂದು ಮಾಡಿದೆ. ಅದ್ರ ಪ್ರಕಾರ ಏನಂದರೆ, ಯಾವುದೇ ವ್ಯಕ್ತಿಯು ಸಹ ಆಕ್ಸಿಡೆಂಟಲ್ಲಿ ಮೃತ ಆದರೆ ಅವರ ಅಂಗಾಂಗಗಳನ್ನು ಸಹ ನಾವು ದಾನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅವರು ಹೃದಯ ಆಗಲಿ, ಶ್ವಾಸಕೋಶ ಆಗಲಿ, ಲಿವರ್ ಆಗಲಿ, ಈ ರೀತಿ ಅಂದರೆ ನಾವು ರಕ್ತದಾನದಿಂದ ಮುಂದುವರಿದು ನೇತ್ರದಾನ ಸಹ ಮಾಡ್ಬೋದು ಮತ್ತು ಅಂಗಾಂಗ ದಾನ ಸಹ ಮಾಡ್ಬೋದು. ಪಾಶ್ಚಾತ್ಯ ದೇಶದಲ್ಲಿ ಇದು ಬಹಳ ವ್ಯಾಪಕವಾಗಿ ಇದೆ ದಾನ ಮಾಡೋದು. ಪ್ರತಿಯೊಬ್ಬರು ಸಹ ನಾವು ಹೇಗೆ ಆಸ್ತಿ ಸತ್ತರಲ್ಲಿ ಆಸ್ತಿನ ಬಿಲ್ಪತ್ರ ಮಾಡ್ತೀವಿ, ಅದೇ ರೀತಿಯಲ್ಲಿ ಅಂಗಾಂಗ ದಾನ ಸಹ ಮಾಡ್ತಾರೆ. ಮುಖ್ಯವಾಗಿ ನೇತ್ರದಾನ ಬಹಳ ಮಾಡ್ತಾರೆ. ನಮ್ಮ ಭಾಷೆಯಲ್ಲಿ ಇನ್ನಷ್ಟು ವ್ಯಾಪಕವಾಗಿ ಪ್ರಚಾರ ಆಗಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಸಹ ಒಂದು ಸ್ಕೀಮ್ ಮಾಡಿದೆ. ಅದರಲ್ಲಿ ಅದ್ರ ಬಗ್ಗೆ ನಾವು ಸಹ ವ್ಯಾಪಕವಾಗಿ ಪ್ರಚಾರ ಮಾಡಿದ್ದೆ. ನಮ್ಮ ಸಮಾಜದವರೇ ಆಗಲಿ, ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತರೇ ಆಗಲಿ, ಅವ್ರ ಪ್ರಾಣ ಸಹ ನಾವು ರಕ್ಷಿಸಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಂತ ಅವಕಾಶವಿದ್ದೇನೆ. ಉಪಸ್ಥಿತಿರುವ ಎಸಿ ಸಾಹೇಬ್ರೆ, ಉತ್ಸವಾಧ್ಯಕ್ಷರಾದ ರಘುನಾಥ್ ಹಾಗೂ ಬೆಂಗಳೂರಿನಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಇವತ್ತು ಪ್ರವಾದಿ ಅವರ ಜನ್ಮದಿನದ ಅಂಗವಾಗಿ, ಈ ದಿನದ ಹಬ್ಬದ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. 9 ಗಂಟೆಗೆ ಅಂತ ಹೇಳಿದ್ರು, ನಾನು ಇಲ್ಲವೇನೋ ಇದಾಗಿ ಕ್ಯಾನ್ಸಲ್ ಆಗಿರ್ಬೇಕು, ನಮ್ಮ CM ಪ್ರೋಗ್ರಾಮ್ ಥರ ಅಂದ್ಕೊಂಡು ನಾನು ಬೇರೆ ಕೊಟ್ಟಿದ್ದೆ. ಆಮೇಲೆ ದಾದಾ ಫೋನ್ ಮಾಡಿದ್ರು, ಹೋಗ್ತಾ ಇದ್ದೀವಿ. ಈಗ ರಕ್ತದಾನ ಮತ್ತು ನೇತ್ರದಾನ, ಅಂಗಾಂಗದಾನ ಇವು ಭಾಳ ಶ್ರೇಷ್ಠವಾದವು. ಈಗ ಇನ್ನೊಬ್ಬರ ನೇತ್ರದಾನ ಇನ್ನೊಬ್ಬರಿಗೆ ಬೆಳಕಾಗ್ತದೆ. ಕಣ್ಣು ಕೊಟ್ಟರೆ ಇನ್ನೊಬ್ಬರಿಗೆ ಪ್ರಪಂಚ ನೋಡುವಂಥ, ಪ್ರಪಂಚ ಸೌಂದರ್ಯ ಸವಿಯುವಂಥ ಒಂದು ಅವಕಾಶ ಕೊಟ್ಟಾಗುತ್ತೆ. ಅದೇ ರೀತಿ ರಕ್ತದಾನ ಮಾಡೋದ್ರಿಂದಲೇ ಈಗ ಯಾರು ರಕ್ತದಾನ ಮಾಡಬೇಕು ಅನ್ನೋದು, ರಕ್ತದಾನ 18 ವರ್ಷ ಮೇಲ್ಪಟ್ಟವರು, 50 kg ಮೇಲ್ಪಟ್ಟವರು 18 ವರ್ಷ, ಆಮೇಲೆ 50 ವರ್ಷ ಆರೋಗ್ಯವಂತ ಯಾವುದೇ ಒಬ್ಬ ವ್ಯಕ್ತಿ ರಕ್ತದಾನ ಮಾಡ್ಬೋದು. ಇವಾಗ 1 ವರ್ಷ ಅಂತ ಸಾಹೇಬ್ರು ಹೇಳಿದ್ರು, ಸರ್ 6 ತಿಂಗಳು ಒಂದ್ಸಲ ಮಾಡ್ಬೋದು ಅಂತ, 6 ಮಂತ್ಸ್ ಒಂದ್ಸರಿ ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡಿದ್ರೆ ನಾವು ಸಣ್ಣ ಹೋಗ್ತೀವಿ, ನಾವು ಇದಾಗ ಹೋಗ್ತೀವಿ, ಆ ಥರ ಯಾವುದೂ ಇಲ್ಲ. ಅದು ರೀಜನ್ರೇಟ್ ಆಗುತ್ತೆ, ಬ್ಲಡ್ ರೀಜನ್ರೇಟ್ ಆಗುತ್ತೆ. ಆ ಥರ ಯಾವುದೇ ರಕ್ತದಾನ ಮಾಡಿದ್ರೆ ನಾನು ವೀಕ್ ಆಗೋಗ್ತೀನಿ, ಆ ಥರ ಯಾವುದೇ ರೀತಿ ಇದಿದ್ದರೆ, ಪರಿಸ್ಥಿತಿ ಇದ್ದರೆ ಅದು ತಪ್ಪು. ಆದ್ದರಿಂದ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಬೇರೆಯವರ ಜೀವನ ಉಳಿಸಿ. ಬೇರೆ ಸಾಹೇಬ್ರಂಗೆ ಅಂಗಾಂಗ ದಾನ, ಈಗ ನೇತ್ರದಾನ, ಈಗ ಭಾಳಷ್ಟು ಕಿಡ್ನಿ ಇದೆ, ಲಿವರ್ ಇದೆಲ್ಲ ಅದನ್ನು ಸ್ವಯಂ ಪ್ರೇರಿತವಾಗಿ ಇವಾಗ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಇದಾದಮೇಲೆ ಯಾವುದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಾವಾದ್ಮೇಲಿಂದ ಭಾಳಷ್ಟು ಜನ ನೇತ್ರದಾನ ಮಾಡ್ತಾ ಇದ್ದಾರೆ. ಭಾಳ ನಮ್ಮ ಕಡೂರು ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿಗಳನ್ನು ನೇತ್ರದಾನ ಮಾಡ್ತೀವಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಸ್ಟೇಷನಲ್ಲೂ ನಾವು ಎಲ್ಲರೂ ಕನ್ಸಲ್ಟ್ ಮಾಡಿ ಆ ಥರದ್ದು ಏನಾದಿದ್ದರೆ ನಾವು ಮುಂದೆ ಕ್ರಮ ಕೈಗೊಳ್ತೀವಿ. ಇಷ್ಟು ಅವಕಾಶಪಟ್ಟ ಎಲ್ಲರಿಗೂ ಸುತ್ತ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರೆ ಉಪವಿಭಾಗಾಧಿಕಾರಿಗಳು ಸಿದ್ದಲಿಂಗಾರೆಡ್ಡಿ ಅವರು, ಅವರಿಗೆ ಪುರಸಭಾ ಸದಸ್ಯರಾದ ವಸಂತ್ ಕುಮಾರ್ ಹಾಗೂ ವಿಜಯರಾಮತ್ ಅವರು ಸನ್ಮಾನಿಸಿದರು. ಹಂಗೆ ಸ್ವಲ್ಪ ಸೈಡ್
ಧನ್ಯವಾದಗಳು. ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಒಂದೆರಡು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿರುವಂತಹ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರಿಗೆ ಸಹಕಾರ ಮಸೀದಿಯ ರಫೀಕ್ ಅಹಮದ್ ಹಾಗೂ ಉಮರ್ ಫಾರೂಕ್ ಅವರಿಗೆ ಬಾದಲ್ ಮಸೀದಿಯ ಉಪಾಧ್ಯಕ್ಷರು ಸನ್ಮಾನಿಸಬೇಕು ಅಂತ ಹೇಳೋದು. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪುರಸಭೆಯ ಅಧ್ಯಕ್ಷರು ರಂಗನಾಥ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವರು ರಕ್ತದಾನ ಮಹಾದಾನ ಎಲ್ಲರೂ ರಕ್ತದಾನ ಮಾಡಬೇಕು, ಎಲ್ಲರೂ ಒಂದಾಗಿ ಮಾಡಬೇಕು. ನನ್ನ ಮಾತುಗಳನ್ನು ಹೇಳಿ ಧನ್ಯವಾದಗಳು. ಹಿರಿಯ ಸದಸ್ಯರಾದಂತಹ ಅಶೋಕ್ ಕುಮಾರ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರಳ ಸಜ್ಜನ ಬಂಧುಗಳೇ ಹಾಗೂ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಅತ್ಯಂತ ಪವಿತ್ರವಾದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದಂಥ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಈ ವಿಶ್ವದಲ್ಲಿ ಯಾವುದಾದ್ರೂ ಡೂಪ್ಲಿಕೇಟು ಯಾವುದಾದ್ರೂ ತಯಾರು ಮಾಡ್ಬೋದು. ಇವಾಗ ಮಕ್ಕಳು ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಆದರೆ ಈ ಪವಿತ್ರವಾದ ರಕ್ತ ತಯಾರು ಮಾಡ್ತಕ್ಕಂಥದ್ದು ಈ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅಂಥ ಪವಿತ್ರವಾದ ರಕ್ತದಾನವನ್ನು ಮಾಡ್ತಕ್ಕಂಥವ್ರು ನಮಗೊಂದು ಹೆಮ್ಮೆ ಅನಿಸುತ್ತೆ. ನಮ್ಮ ಯುವ ಅಧಿಕಾರಿ ಅದು ಜ್ಞಾನ ಬಂದಾಗ ಅವರು ತುಂಬ ಒಳ್ಳೊಳ್ಳೆ ವಿಚಾರ ಎಲ್ಲರೂ ಕೊಡ್ತಾರೋ. ಅದೇ ರೀತಿ ನಾನು 1 ಬಾಟ್ಲು ರಕ್ತ ಕೊಟ್ಟರೆ ಅದರಿಂದ 100 ಜನ ಬದುಕಿದ್ದಾರೆ, ನಾನು ಏನೋ ಒಂದು ಸಹಾಯ ಮಾಡಿದ್ದೇನೆ ಅಂತ ನಮಗೆ ನೆಮ್ಮದಿಯಲ್ಲಿ ಇಟ್ಟಿಸಿರು. ಮೊನ್ನೆ ನಮ್ಮ ಹತ್ರನೇ ರಕ್ತ ಇಲ್ಲ. ನನ್ನ ಮಗ ಫೋನ್ ಮಾಡಿದ್ದ, ಅಪ್ಪ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ ಒಬ್ಬರಿಗೆ ಅರ್ಜೆಂಟಾಗಿ ಬ್ಲಡ್ ಬೇಕು, ಒಂದು ಬಾಟ್ಲು ಬ್ಲಡ್ ಕೊಟ್ಟೆ ಅಂತ ಹೇಳ. ಭಾರಿ ಸಂತೋಷ. ನನ್ನ ಹತ್ರ ಕೊಡೋಕೆ ನೀವು ಕೊಟ್ಟರಲ್ಲ ಅಂತಂದಿದ್ದೆ, ನಮ್ಮ ಮೇಲೆ ಹ್ಯಾಪಿ. ಆ ರೀತಿ ಪ್ರತಿಯೊಬ್ಬರು ರಕ್ತದಾನ ಅಂತಕ್ಕಂಥ ಮಹಾ ಶ್ರೇಷ್ಠದಾನ. ಅದು ಒಂದು ಜೀವ ಬದುಕಿಸ್ದಂಗೆ ತಿಳ್ಕೊಂಡ್ಬಿಟ್ಟು ನಾವು ಸ್ವಯಂಕೃತರಾಗಿ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ನಾವೆಲ್ಲರೂ ರಕ್ತದಾನ ಮಾಡಿ ಒಂದು ಜೀವ ಉಳಿಸೋಣ ಅಂತ ನಾನು ಮಾತನಾಡ್ತೀನಿ. ಸಮಾರಂಭದಲ್ಲಿ ಡಾಕ್ಟರ್ ಮಾನಸ್ ಅವರು ಉಪಸ್ಥಿತರಿದ್ದಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೇವೆ. ಒಂದೆರಡು ಮಾತು ನಮ್ಮ ಸಮಾರಂಭದಲ್ಲಿ ಮಾತಾಡ್ತೇವೆ. ಬ್ಲಡ್ ಕ್ಯಾಂಪ್ ಅಂತ ಈಗ ಗೊತ್ತಾಯಿತು. ಸೊ ಬ್ಲಡ್ ಡೊನೇಷನ್ ಇಸ್ ಅ ವೆರಿ ಸೇಕ್ರೆಡ್, ಅಂದರೆ ತುಂಬ ಪವಿತ್ರವಾದ ಕೆಲಸ. ಬಿಕಾಸ್ ಎಷ್ಟೊಂದು ಪೇಷಂಟ್ಸ್ ನಮ್ಮ ಆಸ್ಪತ್ರೆಯಲ್ಲೇ ನೋಡ್ತೀವಿ, ಎಸ್ಪೆಷಲಿ ಇನ್ OPD ಡಿಪಾರ್ಟ್ಮೆಂಟ್, ಅಂದರೆ ಹೆಂಗಸರ ಪ್ರಸೂತಿ ವಿಭಾಗ ಇದೆಯಲ್ಲ, ಅಲ್ಲಿ ಎಷ್ಟು ನೀರಿರುತ್ತೆ ಕೆಲವೊಂದ್ಸಲಿ ಅಂದರೆ ಜಸ್ಟ್ ಬಿಕಾಸ್ ಪೇಷಂಟಿಗೆ ಬ್ಲಡ್ ಇರಲ್ಲ ಅಂತ ಇಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ, ಬ್ಲಡ್ ಇರಲ್ಲ ಅಂತ ಬೇರೆ ಕಡೆ ರೆಫರ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಪಾಸಿಟಿವ್ ಯಾವುದೇ ನೆಗೆಟಿವ್ ಬ್ಲಡ್ ಗ್ರೂಪ್ ಇರಲಿ, ಬ್ಲಡ್ ಬ್ಯಾಂಕಲ್ಲಿ ಒಂದು 3 ಮಂತ್ಸ್ ಒನ್ಸ್ ಅಥವಾ 4 ಮಂತ್ಸ್ ಒನ್ಸ್ ಎನಿವೇಸ್ ನಮ್ಮಲ್ಲಿ ಇದ್ದರೆ ಅದು ವೇಸ್ಟೆಡ್ ಬ್ಲಡ್. 4 ಮಂತ್ಸ್ ಒನ್ಸ್ ಉತ್ಪತ್ತಿ ಆಗ್ತಾ ಇರುತ್ತೆ, ಅಂದರೆ 120 ಡೇಸ್ ಮಿನಿಮಮ್ 4 ಮಂತ್ಸ್ ಅಂತ ಇಟ್ಕೊಳ್ತೀವಿ. ಸೊ ಉತ್ಪತ್ತಿ ಆಗ್ತಾ ಇರುತ್ತೆ, ಎನಿವೇಸ್ ನಮ್ಮಲ್ಲಿ ಇದ್ದರೆ ವೇಸ್ಟ್. ಸೊ 4 ಮಂತ್ಸ್ ಒನ್ಸ್ ಡೊನೇಷನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಆಲ್ ದ ಪೇಷಂಟ್ಸ್. ನಾಟ್ ಓನ್ಲಿ ವೇರ್ ಯು ಡೊನೇಟ್, ಅಂದರೆ ಎಲ್ಲಿ ಡೊನೇಟ್ ಮಾಡಿದ್ರು ಅಲ್ಲೇ ಇಲ್ಲ, ಅಲ್ಲಿಂದ ಎಲ್ಲ ಬ್ರಾಂಚಸ್ಗೆ ಸರ್ಕ್ಯುಲೇಟ್ ಆಗಿದೆ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಡೊನೇಟ್ ಇಫ್ ಪಾಸಿಬಲ್ ಅಟ್ಲೀಸ್ಟ್ 4 ಮಂತ್ಸ್ ಒನ್ಸ್. ಯಾವುದೇ ಬ್ಲಡ್ ಗ್ರೂಪ್ ಇರಲಿ, ಪಾಸಿಟಿವ್ ನೆಗೆಟಿವ್ ಅಂತ ಏನಿಲ್ಲ, ಯಾವ ಟೈಮಿಗೆ ಯಾವ ಬ್ಲಡ್ ಗ್ರೂಪ್ ನೆಸೆಸಿಟಿ ಬರುತ್ತೆ ಗೊತ್ತಾಗಲ್ಲ. ಸೊ ನೀವು ಎಲ್ಲಾದರೂ ಡೊನೇಟ್ ಮಾಡಿದ್ರೆ ಅದು ಎಲ್ಲಾದರೂ ಹೋಗ್ಬೋದು. ಸೊ ಯಾರಿಗೋ ಒಬ್ಬರು ಹೆಲ್ಪ್ ಆಗೇ ಆಗ್ತದೆ ಅಂತ ಹೇಳ್ಬೋದು. ಅವ್ರ ಸೇವೆ ತೆರಿಗೆ ಸಿಗಲಿ ಅಂತೇಳಿ ಮಾತಾಡ್ತಾ ಕೊನೆಯದಾಗಿ ವರುಣ್ ಪ್ರಕಾಶ್ ಅವರು ಕೊಟ್ಟಿದ್ದಾರೆ, ಅವರು ಸಹ ಮಾತಾಡಿ ಅಧ್ಯಕ್ಷರಿಗೆ ಹಿರಿಯ ಸದಸ್ಯ ಅಶೋಕ್ ಕುಮಾರ್ ಅವರು ಗೌರವಿಸಬೇಕು. ಪ್ರಕಾಶ್ ಮಾತಾಡಿ. ಚಂದ ಸಪೋರ್ಟ್ ಈ ಕಾರ್ಯಕ್ರಮ ತುಂಬ ಮನುಷ್ಯರಿಗೆ ಬೇಕಾದ
ಆರೋಗ್ಯದಲ್ಲಿ ಮನುಷ್ಯನಿಗೆ ಒಂದು ಆಹಾರ ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ತದಾನ ಮಹಾದಾನ ಅಂತ ಹಿಂದೆಲ್ಲ ಹೇಳ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಿದ್ರು, ಪ್ರತಿಯೊಬ್ಬರು ಹೇಳ್ತಿದ್ರು, ಎಲ್ಲ ವಿಷಯದಲ್ಲಿ ಹೇಳ್ತಾ ಇದ್ರು. ಈ ತರೀಕೆರೆಯಲ್ಲಿ ಇವತ್ತು ಈಗಿನ ಅಂಗವಾಗಿ 9ನೇ ವರ್ಷ ರಕ್ತದಾನ ಶಿಬಿರವನ್ನು ನಮ್ಮ ಮುಸ್ಲಿಂ ಮತ್ತು ತರೀಕೆ ಶಿವಮೊಗ್ಗ ರೋಟರಿ ಬ್ಲಡ್ ಬ್ಯಾಂಕ್ ವತಿಯಿಂದ ಎಲ್ಲ ಒಂದು ಬೇಕಾಗಿ ಶ್ರಮಿಸಬೇಕು ಅಂತ ಹೇಳ್ತೀನಿ. ಈ ಒಂದು ಡಾಕ್ಟರ್ ಅಶೋಕ್ ಕುಮಾರ್ ಅವರು ಮತ್ತು ವೇದಿಕೆ ನಮ್ಮ ಸ್ಟೇಟ್ ಕಮಿಷನ್ ಮಾತಾಡಿದ್ದೀನಿ. ಈ ಒಂದು ರಕ್ತದಾನ ಇವತ್ತು ಮೇಡಮ್ನ ಹೇಳ್ತಾ ಇದ್ರು, ನಾನು 11 ಬಾರಿ ರಕ್ತದಾನ ದಾನ ಮಾಡಿದ್ದೀನಿ. ಅವರು ಇಂಡಿಯನ್ ಚೇಂಬರಿಂದ ಹಿಡ್ಕೊಂಡು ರೋಡ್ ಟ್ರ್ಯಾಕ್ ಮೆಂಬರಿಂದ ಹಿಡ್ಕೊಂಡು ಸಾಕಷ್ಟು ಸಂದರ್ಭದಿಂದ ನಾವು ಬ್ಲಡ್ ಬ್ಯಾಂಕ್ ಹಿಂದೆ ಫಸ್ಟು ತರೀಕೆರೆ ನಗರದಲ್ಲಿ ಯಾವ ಗುಂಪು ಅಂತಿತ್ತು ಅದನ್ನು ಫಸ್ಟು ಪಟ್ಟಿ ಮಾಡ್ತಾ ಹೋಗ್ತೀವಿ. ಆನಂತರ ದಾದಾಪಿರವರು ಶ್ರೀಧರ್ ಇದ್ದಾರೆ ಮತ್ತು ಮೋಹನ್ ಕುಮಾರ್ ಸಾಕಷ್ಟು ಜನ ಮುಂದೆ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ಬ್ಲಡ್ ಬ್ಯಾಂಕ್ನ ಸಾಕಷ್ಟು ಎಷ್ಟು ಸಾರಿ ಕೊಟ್ಟರು ಸಹ ಇದಕ್ಕೆ ಒಳ್ಳೆಯದು ಅಂತ ನಮ್ಮ ವೈದ್ಯರ ಸಲಹೆ ಮೇಲೆಗೆ ಎಷ್ಟು ದಿನ ಮತ್ತು ಉತ್ಪನ್ನ ಆಗುತ್ತೆ ಮಾಹಿತಿ ತಗೊಂಡು ಹೇಳೋದು ಮೇಡಮ್ ಗೊತ್ತಾಯಿತು. ಇದಕ್ಕೆ ಈ ಕಾರ್ಯಕ್ರಮ ಇವತ್ತು ಯುವಕರು ನಮ್ಮ ಯುವಕರು ಒಂದು ಸಮುದಾಯದ ಮೇಲೆ ಏನೇನೋ ಹೇಳ್ತಾರೆ, ಒಂದು ಹಾಗೆ ಹೀಗೆ ಅಂತ ಹೇಳ್ತೀವಿ, ರಾಜಕಾರಣ ಮಾತಾಡ್ತಾ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪಗಳು ಏನೇನೋ ಬಂತು. ಆದರೆ ಇವತ್ತು ಅದೇ ಸಮುದಾಯ ನಮ್ಮ ಮಟ್ಟಿಗೆ ನಾಗರಿಕರು ಸಮುದಾಯದ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದು ಬಹಳ ವಿಶೇಷ ಅಂತ. ಹಾಗಾಗಿ ಇದರಿಂದಲೇ ಹೆಚ್ಚು ದಿನ ಕಾರ್ಯಕ್ರಮ ಮಾಡ್ತಾ ಹೋಗೋಣ. ಈ ಕಾರ್ಯಕ್ರಮ ಶುರುಗೊಂಡಿಗೆ ಸಾಕಷ್ಟು ರೋಗಿಗಳು ಸಾಕಷ್ಟು ಸೇವಾ ಸಂಸ್ಥೆಯವರು ತುಂಬ ಮಾಡ್ತಾ ಬರ್ತಾರೆ, ಕೈ ಜೋಡಿಸ್ತೀವಿ. ಒಂದು ವಿಶೇಷ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಅವರು ಮತ್ತು ಇನ್ನೊಂದು ಮಾಹಿತಿ ಈಗ ನಮ್ಮದು ಡಯಾಲಿಸಿಸ್ದು ಸಮಸ್ಯೆ ಇದೆ. ಡಯಾಲಿಸಿಸ್ ರಿಪೇರಿ ಆಗಬೇಕು, ಅದು ಸರ್ಕಾರ ತುಂಬ ಸ್ಟೇಟ್ಮೆಂಟ್ಸು ಮಾನ್ಯ ಶಾಸಕರು ಅಧಿವೇಶನ ಚರ್ಚೆ ಮಾಡಿದ್ದಾರೆ. ಒಂದು ಸಮಸ್ಯೆ ಇದೆ, ಅದಕ್ಕೆ ನಾವು ಕೇಳ್ಕೊಂಡಾಗ ಸೀನಿಯಾರಿಟಿ ಮತ್ತು ಬಡವರು ನಮ್ಮ ಊರು ಪಟ್ಟಣದ ತಾಲೂಕು ತುಂಬ ಬಡತನದಲ್ಲಿದ್ದೀವಿ, ಸಾಕಷ್ಟು ಅನಾರೋಗ್ಯ ಒಳಗಾಗಿದ್ದು. ಅದಕ್ಕೆ ರಿಪೇರಿ ಮಾಡಿಸ್ಕೊಡಿ ನಾವು ರಿಪೇರಿ ಮಾಡಿಸೋ ಬಂದಾಗ ಒಂದನ್ನು ದಯಮಾಡಿ ಒಂದು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಸೇರಿ ಅದು 6 ಲಕ್ಷ ಆಗ್ತದೆ. ಅದಕ್ಕೆ ತುಂಬ ಉದ್ಯಮಗಳಿರೋ ತರೀಕೆಯಲ್ಲಿ ನೀವೆಲ್ಲ ಮಾಡಿದ್ರೆ ಕೊರೋನಾ ಸಂದರ್ಭದಲ್ಲಿ ಸಹಾಯ ಮಾಡಿದರೆ ಎಲ್ಲರೂ ಸಹ ಒಂದು ಪ್ಯಾಕೆಟ್ ಬಿಸ್ಕೆಟಿಂದ ಹಿಡ್ಕೊಂಡು ಕೊಡಿದ್ರೆ ದಯಮಾಡಿ ಎಲ್ಲ ಸಂಸ್ಥೆಗಳು ಚರ್ಚೆ ಮಾಡಬೇಕು. ರೋಟರಿ ಇರ್ಬೋದು, ಇಂಡಿಯನ್ ಚೇಂಬರ್ ಇರ್ಬೋದು, ಲಯನ್ಸ್ ಇರ್ಬೋದು, ಸಾಕಷ್ಟು ಕನ್ನಡ ಸಂಘಟನೆ ಇರ್ಬೋದು, ಸಮಾಜ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ನಿವೃತ್ತ ಅಧಿಕಾರಿಗಳು, ನೌಕರ ಸಂಘ ನಾವೆಲ್ಲ ಸೇರಿ ದಯಮಾಡಿ ನನ್ನೊಂದು ಇದು ಮನವಿ. ಅದು ಒಂದು ಕಾಯಿಂದ ಹಿಡ್ಕೊಂಡು ಒಂದು ಲಕ್ಷವರೆಗೂ ಸಹ ಯಾರು ಸಹಾಯ ಮಾಡಿ ಅದು ಮುಂದೆ ಬರೋಣ ಅಂತೇಳಿ ಮಾತಾಡಿದರೆ ಸಂದರ್ಭದಲ್ಲಿ ಯಾಕೆ ನಮ್ಮ ಯುವಕರಿದ್ದಾರೆ ಎಲ್ಲ ಪತ್ರಕರ್ತಿದ್ದಾರೆ ಸಂದರ್ಭದಲ್ಲಿ ಗಮನ ತರಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಮಾತಾಡಿ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಟ್ಟಿದ್ದೀನಿ. ಮಿಸೇಜ್ ಅವ್ರಿಗೂ ಸಹ ಸ್ವಾಗತದಲ್ಲಿ ಮೊದಲನೇ ಬಾರಿಗೆ ವೈದ್ಯರಾಗಿ ಬಂದು ನಮ್ಮ ಜೊತೆ ಮಾತಾಡಿದ್ದಾರೆ. ಅವ್ರನ್ನ ನಾವು ಪ್ರೋತ್ಸಾಹಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳಂತ ಶ್ರೀಧರಣಿಯವರು ಅವರಿಗೆ ಸನ್ಮಾನಿಸಬೇಕು ಅಂತ ಹೇಳ್ತಾರೆ. ಯೂತ್ಸ್ ಎಲ್ಲ ಸೇರಿ ಆಲ್ ನಾಟ್ ಓನ್ಲಿ ಮುಸ್ಲಿಮ್ಸ್, ಆಲ್ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಈ ರಕ್ತದಾನ ಮಾಡ್ತಾ ಇದ್ದಾರೆ. ತರೀಕೆರೆಗೆ ಪ್ರಕಾಶ್ ಹೇಳಿದ್ರು ಇಲ್ಲೇ, ಈಗ ನನ್ನ ಫ್ರೆಂಡ್ ಪ್ರಕಾಶ್, ಎಲ್ಲ ದೇಶದಲ್ಲಿ ಎಲ್ಲ ಈ ಥರ ಎಲ್ಲ ಒಗ್ಗಟ್ಟಾಗಿ ರಕ್ತದಾನ ಎಲ್ಲ ಮಾಡ್ತಾರೆ. ನಮ್ಮ ರಕ್ತ ಹಿಂದೂಗೆ ಹೋಗುತ್ತೆ, ನಮ್ಮ ಹಿಂದೂ ರಕ್ತ ಮುಸಲ್ಮಾನ್ಗೆ ಬರುತ್ತೆ, ಮುಸಲ್ಮಾನ್ ರಕ್ತ ಕ್ರಿಶ್ಚಿಯನ್ಸ್ಗೆ ಹೋಗುತ್ತೆ. ಎಲ್ಲ ಆಲ್ ಕಮ್ಯುನಿಟಿ ವರ್ಲ್ಡ್ನಲ್ಲಿ ಈ ಥರ ಎಲ್ಲ ಒಗ್ಗಟ್ಟಾಗಿ ಎಲ್ಲ ನಾವು ದೇಶದಲ್ಲಿ ಆಚರಿಸ್ತಾ ಇದ್ದೀವಿ. ಪೈಗಂಬರ್ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಕ್ವಾಲಿಟಿಗೆ ಫಸ್ಟ್ ಧ್ವನಿ ಅಂತಿದ್ರು. ಈಕ್ವಾಲಿಟಿ, ಆಲ್ ಆರ್ ಈಕ್ವಲ್. ಅದೇ ಹೇಳಿ
ನಾನು ಸಹ 2 ಸಾರಿ ರಕ್ತ ಕೊಟ್ಟಿದ್ದೀನಿ. ಡಾಕ್ಟರ್ ಮೇಡಮ್ ಕೋಲಾರ ಅವರಂದರು, ಈಸ್ ಫ್ರಮ್ ಕೋಲಾರನಲ್ಲಿ ನಮ್ಮ ಅಜ್ಜ ಅವರು. ನಾನು ಕೋಲಾರ ಹೈಸ್ಕೂಲ್ ಫಸ್ಟ್ ಇಯರ್ ತನಕ ಓದಿದ್ದೀನಿ. ಕೋಲಾರದಲ್ಲಿ ಎಲ್ಲ ನಮ್ಮ ಪ್ರಾಪರ್ಟಿ ಇದೆ ಕೋಲಾರದಲ್ಲಿ. ಕೋಲಾರ ನಮ್ಮ ಅಜ್ಜ ಫೇಮಸ್ ಅವರು. ಕೋಲಾರ ಮುಸ್ತಫ ಸಾಹೇಬ್ರು ಅಂದರೆ ಇಡೀ ಕರ್ನಾಟಕನೇ ಗೊತ್ತಿತ್ತು. ಲೇಡಿನೇ ಹೇಳ್ತಾರೆ, ನನಗೆ ಆಗಲೇ ಮಾತಾಡ್ತೇನೆ. ನಮ್ಮೂರು ಆಗ್ತದೆ. ಎಲ್ಲ ಸೇರಿ ಎಲ್ಲ ರಕ್ತದಾನ ಮಾಡೋದು ಒಳ್ಳೆಯದು. ಎಲ್ಲ ಯೂತ್ಸ್ ಎಲ್ಲ ಡಾಕ್ಟರ್ ಏನು ಹೇಳಿದ್ರು, ವರ್ಷಕ್ಕೆ 4 ತಿಂಗಳಿಗೆ 1 ಸಾರಿ ಅಂತ ಹೇಳಿದ್ರು. ವರ್ಷಕ್ಕೆ 2 ಸಾರಿ ಕೊಡಿ. ಯೂತ್ಸ್ ಎಲ್ಲ ಹುಡುಗರು ಎಲ್ಲ ಕೊಟ್ಟರೆ ನಿಮಗೂ ಹೆಲ್ತ್ ಚೆನ್ನಾಗಿರುತ್ತೆ, ಬೇರೆಯವ್ರಿಗೆ ದಾನ ಮಾಡೋಂಗಾಗತ್ತೆ. ಈಗ ಪುನೀತ್ ರಾಜ್ಕುಮಾರ್ ಕಣ್ಣು ಕೊಟ್ಟು ಪಾಪ ಅವ್ರ ತಂದೆ ಕೊಟ್ಟಿದ್ರು, ಅವರು ಸಹ ಕಣ್ಣು ಕೊಟ್ಟಿದ್ದಾರೆ. ಆ ಥರ ಎಲ್ಲರಿಗೆ ಆ ಥರ ಇದು ಬರಬೇಕು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಧಿಯಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಇಲ್ಲಿ ತನಕ ನಾವು 8 ರಕ್ತದಾನ ಶಿಬಿರವನ್ನು ನಮ್ಮ ದಾದಾಪೀರವರ ನೇತೃತ್ವದಲ್ಲಿ ಮಾಡಿದ್ದೀವಿ. 480 ಯೂನಿಟನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಅಲ್ಲಿಗೆ 1920 ಜೀವದಿಂದ ಉಳಿಸಿದಂಥ ಒಂದು ಪುಣ್ಯ ನಮ್ಮೆಲ್ಲರಿಗೂ ಬರುತ್ತೆ. ಈಗ ರಕ್ತದಾನದ ಬಗ್ಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೆಲ್ಲ ಹೇಳಿದ್ರು. ಆದ್ಮೇಲೆ ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೀನಿ. ನಿಮ್ಮ ಮನೆಯಲ್ಲಿ ಯಾರಿಗೆ 18 ವರ್ಷ ಆಗಿ 50 kg ಮೇಲ್ಪಟ್ಟಿರ್ತಾರೆ, ಅವರ ಹುಟ್ಟುಹಬ್ಬಕ್ಕೋ, ಅವರ ತಂದೆ ತಾಯಿ ಹುಟ್ಟುಹಬ್ಬಕ್ಕೋ ಅಥವಾ ಅವರ ಗುರುಗಳ ಹುಟ್ಟುಹಬ್ಬಕ್ಕೋ ಪ್ರತಿ 3 ತಿಂಗಳಿಗೆ ರಕ್ತದಾನ ಮಾಡಿ ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ತೀನಿ. ಇವತ್ತು ವಿಜ್ಞಾನ ಅನ್ನೋದು ಎಷ್ಟೇ ಮುಂದುವರೆದಿದ್ರೂ ಕೂಡ ರಕ್ತಕ್ಕೆ ಪರ್ಯಾಯ ವಸ್ತು ಅನ್ನೋದೇ ಇಲ್ಲ. ಒಬ್ಬ ರಕ್ತ ಇನ್ನೊಬ್ಬರಿಂದನೇ ನಾವು ಕೊಟ್ಟು ಇದು ಮಾಡ್ತಕ್ಕಂಥದ್ದು. ನಮ್ಮ ದೇಹದಲ್ಲಿ ಸುಮಾರು 7 ಲೀಟ್ರ್ ರಕ್ತ ಇರುತ್ತೆ. ನಾವು ತೆಗೆದುಕೊಳ್ಳೋದು ಕೇವಲ 5% ಮಾತ್ರ. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಈ 5 ಭಾಗ ಅಂದರೆ 350 ml ಮಾತ್ರ. ಈ 350 ml ರಕ್ತ ತೆಗೆದುಕೊಳ್ಳೋಕ್ಕೆ ಕೇವಲ 5 ರಿಂದ 6 ನಿಮಿಷದ ಪ್ರಕ್ರಿಯೆ ಅಷ್ಟೇ. ನೀವೇನು 350 ml ರಕ್ತ ಕೊಡ್ತೀರಾ, ನಮ್ಮ ದೇಹದಲ್ಲಿ ಕೇವಲ 24 ಗಂಟೆ ಒಳಗಡೆ ಉತ್ಪತ್ತಿ ಆಗುತ್ತೆ. ಮೊದಲು ಬ್ಲಡ್ ಕ್ಯಾನ್ ಸೇವ್ ಲೈಫ್ ಅಂತಿತ್ತು, ಈಗ ಬ್ಲಡ್ ಕ್ಯಾನ್ ಸೇವ್ ಲೈಫ್ ಅಂತಿದೆ. ಒಬ್ಬ ವ್ಯಕ್ತಿ ರಕ್ತ ಕೊಟ್ಟರೆ 4 ಜನ ಜೀವ ಉಳಿಸಿದಂಥ ಒಂದು ಪುಣ್ಯ ಬರುತ್ತೆ. ಯಾಕೆ ಪ್ರತಿಯೊಬ್ಬ ಆರೋಗ್ಯವಂತನು 3 ತಿಂಗಳಿಗೆ ಒಂದ್ಸತಿ ರಕ್ತದಾನ ಮಾಡಬೇಕು ಅಂತ ಹೇಳ್ತೀವಿ ಅಂತಂದರೆ, ನಾವೇನು ಇಲ್ಲಿಂದ ರಕ್ತವನ್ನು ತೆಗೆದುಕೊಂಡು ಹೋಗ್ತೀವಿ, ಅದನ್ನು ವಿಂಗಡಣಾಕಾರಿ ಅಂತೇಳಿ ಮಾಡ್ತೀವಿ. ಒಂದು ಪ್ಲೇಟ್ಲೆಟ್ ಅಂತೇಳಿ ಮಾಡ್ತೀವಿ, ಅದು ಚಿಕನ್ ಗುನ್ಯಾ ಡೆಂಗು ಫೀವರಿಗೆ ಕೊಡ್ತೀವಿ. ಇನ್ನೊಂದು ಪ್ಲಾಸ್ಮಾ ಅಂತೇಳಿ ಸುಟ್ಟು ಗಾಯಕ್ಕೆ ಮತ್ತು ಹಾವು ಕಚ್ಚಿದಾಗ ಮತ್ತು ದೇಹದಲ್ಲಿ ನೀರಿನ ರಕ್ತಸ್ರಾವವಾದಾಗ ಕೊಡ್ತೀವಿ. ಇನ್ನೊಂದು ಕೆಂಪು ರಕ್ತ ಕಣಗಳು ಅಂತೇಳಿ ಅಪಘಾತವಾದಾಗ ರಕ್ತಸ್ರಾವವಾದಾಗ ಕೊಡ್ತೀವಿ. ಇದಷ್ಟು ಸೇರಿಸ್ಬಿಟ್ಟು ಸಂಪೂರ್ಣ ರಕ್ತ ಅಂತ ಕೊಡ್ತೀವಿ. ಇದು ಡೆಲಿವರಿ ಟೈಮಲ್ಲಿ ಕೊಡ್ತೀವಿ, ಅಂದರೆ ಸರ್ಜರಿ ಮತ್ತು ಡೆಲಿವರಿ ಟೈಮಲ್ಲಿ ಕೊಡ್ತೀವಿ. ಈ ಪ್ಲೇಟ್ಲೆಟು, ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳು, ಜೀವಕೋಶಗಳು ಉತ್ಪತ್ತಿ ಆಗಕ್ಕೆ 90 ದಿನ ಬೇಕು. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತರು 90 ದಿನಕ್ಕೆ ಹತ್ತಿರದ ರಕ್ತನಿಧಿಗೆ ಹೋಗಿ ತಮ್ಮ ಹುಟ್ಟುಹಬ್ಬಕ್ಕೋ, ತಮ್ಮ ತಂದೆ ತಾಯಿ ಹುಟ್ಟುಹಬ್ಬಕ್ಕೋ, ತಮ್ಮ ಗುರುಗಳ ಹುಟ್ಟುಹಬ್ಬಕ್ಕೋ ಕೊಡಲಿ ಅಂತೇಳಿ ನಾನು ನಿಮ್ಮಲ್ಲಿರ್ತಕ್ಕಂಥ 18 ವರ್ಷ ಯಾರ್ಯಾರಿದ್ದಾರೆ ಅವರಿಗೆಲ್ಲ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ರಕ್ತದಾನ ಮಾಡಿ. ಸಮಾಜ ಅನ್ನೋದು ನಮಗೆ ತುಂಬ ಕೊಟ್ಟಿದೆ. ಮೊದಲನೇದು ಉತ್ತಮ ತಂದೆ ತಾಯಿ, ಎರಡನೇದು ಬಂಧು ಬಾಂಧವರು, 4 ಅಕ್ಷರ ಹೇಳ್ಕೊಟ್ಟಂಥ ಗುರುಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತಿ. ಇದಿಷ್ಟು ಋಣವನ್ನು ತೀರ್ಸೋಕ್ಕಾಗಲ್ಲ. ನಾನು ರಕ್ತನಿಧಿನಲ್ಲಿ ಇದ್ದೀನಿ ಅಂತ ಈ ಮಾತು ಹೇಳ್ತಿಲ್ಲ. ನಾವು ಇದ್ದು ಸಮಾಜಕ್ಕೂ ಒಂದು ಸೇವೆ ಮಾಡಬೇಕು ಅಂತಂದರೆ ರಕ್ತಕ್ಕೆ ಪರ್ಯಾಯ ವಸ್ತುನೇ ಇಲ್ಲ. ನೀವು ಕೊಟ್ಟರೆ 4 ಜನರ ಜೀವ ಉಳಿಯುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ರಕ್ತದಾನ ಮಾಡ್ತೀರಾ, ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಕಮ್ಮಿ ಆಗುತ್ತೆ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕಮ್ಮಿ ಆಗುತ್ತೆ, ದೇಹದಲ್ಲಿ ರಕ್ತ ಸಂಚಲನೆ, ಹೊಸ ರಕ್ತ ಉತ್ಪತ್ತಿ ಆಗಬೇಕಾದ್ರೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ, ಮತ್ತು ಸಮಾಜಕ್ಕೆ ನಾವು ಒಂದು ಅಲ್ಪ ಸೇವೆಯನ್ನು ಮಾಡಿದಂಥ ಒಂದು ತೃಪ್ತಿ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ನಮ್ಮನ್ನು ಪ್ರತಿ ವರ್ಷವೂ ಕರೆದು ಅವರು ಮನೆಗೆ ಹೋಗಲ್ಲ, ನಾವು ಮನೆಗೆ ಹೋಗಲ್ಲ, ಸಮಾಜಕ್ಕೆ, ನಿಮ್ಮಿಂದ ಸಮಾಜಕ್ಕೆ ನಾವೆಲ್ಲೇ ಹೋದ್ರೂ ಹೇಳ್ತೀವಿ 24 ಗಂಟೆ ಬಾಗಿಲು ತೆಗಿತೀವಿ ಅಂತೇಳಿ. ನಿಮ್ಮಂಥ ರಕ್ತದಾನಿಗಳು ಇರೋದ್ರಿಂದನೇ ನಾವು ನಡೆಸ್ತಾ ಇರೋದು. ಹಾಗಾಗಿ ಇದೊಂದು ಸೇವಾ ಪುರಸ್ಕಾರ ಪತ್ರವನ್ನು ನಾವು ಕೊಡ್ತೀವಿ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಪ್ರತಿ ವರ್ಷವೂ ರಕ್ತದಾನ ಮಾಡ್ತಿರ್ತಕ್ಕಂಥ ರಕ್ತದಾನಿಗಳಿಗೆ, ಅವರಿಗೆ, ಅವರ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯಿಂದ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಸೇವಾ ಪುರಸ್ಕಾರ ಪತ್ರ ದಾನಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ರಕ್ತದಾನದ ಮಹತ್ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ರೋಗಿಗಳಿಗೆ ಸೂಕ್ತ ಸಂದರ್ಭದಲ್ಲಿ ಅಗತ್ಯವಿರುವ ರಕ್ತವನ್ನು ಪೂರೈಸಲು ರಕ್ತದಾನ ಶಿಬಿರವನ್ನು ನಡೆಸುವ ಮೂಲಕ ಸೇವಾ ಕೈಗತ್ತಲ್ಲಿ ತೊಡಗಿರುವ
ಶ್ರೀ ದಾದಾಪೀರ್ ಪುರಸಭಾ ಸದಸ್ಯರು ಮತ್ತು ಅವರ ಸ್ನೇಹಿತರು ಮತ್ತು ಸಮಾಜ ಸೇವಕರು ಕರೀತೇನೆ. ಇವರಿಗೆ ಕೃತಜ್ಞತಾಪೂರ್ವಕವಾಗಿ ನೀಡುತ್ತಿರುವ ಸೇವಾ ಪುರಸ್ಕಾರ ಪತ್ರ. ಈ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳ ಮೂಲಕ ಸಮುದಾಯ ಸೇವೆಗಳಲ್ಲಿ ತೊಡಗಿಕೊಳ್ಳಲಿ ಎಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ರೋಟರಿ ಆಡಳಿತ ಮಂಡಳಿ ಮತ್ತು ರೋಟರಿ ಸಿಬ್ಬಂದಿ ವರ್ಗ. ಎಲ್ಲ ಬಂದು ತಗೊಂಡು ಸರ್ ನಮಗೆಲ್ಲ ಯಾಕೆ ತಗೊಂಡು